ಅಮೇಝಿಂಗ್ ಆಗಿರುವ ಪೋರ್ಕ್ ಬಿರಿಯಾನಿ ರೆಸಿಪಿ ಜೊತೆಗೆ ಬಂದಿದ್ದೇನೆ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಲೇಬೇಕು ಇದಕ್ಕೆ ನನಗೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿ ಅಂತ, ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಚಿಕ್ಕ ಪ್ರಮಾಣದಲ್ಲಿ ಹಣ ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಊಟ ಮಾಡ್ಬೋದು. ನೋಡಿ, ನಾವು 2 kg ಮಾಂಸ ತಗೊಂಡಿದ್ದೇವೆ. 2 kg ಮಾಂಸವನ್ನು ಚೆನ್ನಾಗಿ 2 ಸಲ 3 ಸಲ ತೊಳ್ಕೊಂಡಿದ್ದೇವೆ. ತೊಳೆಯುವಾಗ ಅರಿಶಿಣ ಪೌಡರ್ ಉಪ್ಪು ಹಾಕಿ ತೊಳೆದು, ನೆಕ್ಸ್ಟ್ ಅದಕ್ಕೆ ಉಪ್ಪು, ಮೆಣಸು, ಅರಿಶಿಣ ಪುಡಿ 3 ಹಾಕಿ ಚೆನ್ನಾಗಿ ಮ್ಯಾಗ್ನೇಟ್ ಮಾಡ್ಕೊಳ್ಳೋದು. ಮ್ಯಾಗ್ನೇಟ್ ಮಾಡಿ ನಾನು 2 ಅವರ್ ಇಡಬೇಕು. ನಂತರ ಅಡಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡೋದ್ರಿಂದ ಮಾಂಸಕ್ಕೆ ಉಪ್ಪು, ಮೆಣಸು, ಖಾರ ಚೆಂದ ಹಿಡಿತದೆ. ಉಪ್ಪು ಖಾರ ಚೆಂದ ಹಿಡಿತದೆ. ಆಗ ಬೇಯುವಾಗ ಅದೊಂದು ಟೇಸ್ಟೇ ಬೇರೆ ಕೊಡುತ್ತೆ ನಮಗೆ. ನೋಡಿ, ಈಗ ಖಾಲಿ ಪಾತ್ರೆಗೆ ಆಯಿಲ್ ಎಂತ ಹಾಕಲ್ಲ ನಾನು. ಹೀಗೆ ಡೈರೆಕ್ಟಾಗಿ ಮಾಂಸನ ಹಾಕಿ ಪಾತ್ರೆಯಲ್ಲಿ ಮ್ಯಾಗ್ನೇಟ್ ಮಾಡಿದ್ದ ಪಾತ್ರೆ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಹಾಕೋದು. ಯಾಕಂದರೆ ಇದಕ್ಕೆ ನೀರು ಹಾಕಿದರೆ ಬಿರಿಯಾನಿ ನೀರಾಗುತ್ತೆ. ನೋಡಿ, ಸೈಡೆಲ್ಲ ನೀರು ಬಿಟ್ಕೊಂಡು ಬೇಯುತ್ತೆ. ಮತ್ತೆ ಅದು ಮಾಂಸದಲ್ಲಿರುವ ನೀರು ಬಿಟ್ಕೊಂಡು ಮತ್ತೆ ಬೇಯುತ್ತೆ. ಈಗ ನಾವು ಮಸಾಲೆಗೆ ರೆಡಿ ಮಾಡುವ. ಮಾಮೂಲಾಗಿ ಬಿರಿಯಾನಿ ಮಸಾಲೆ ನಾವು ಯಾವ ಥರ ಮಾಡ್ತೀವಿ, ನಾವು ಹೋಮ್ ಮೇಡೇ ಮಸಾಲೆ ಮಾಡ್ಕೊಳ್ಳುವಂಥದ್ದು. ನಾವು ಬೇರೆ ಪ್ಯಾಕೆಟ್ ಮಸಾಲಾಸ್ ಇಂಥದ್ದೆಂತ ಯೂಸ್ ಮಾಡಲ್ಲ. ನೋಡಿ, ಇದೀಗ ಸೈಡ್ ನೀರು ಬಿಡ್ತಾ ಬೇಯ್ತಾ ಇದೆ. ಈಗ ಕೈ ಆಡಿಸ್ಕೋಬೇಕು, ಯಾಕಂದರೆ ತಳ ಹಿಡಿಬಾರ್ದು ಅನ್ನೋದಕ್ಕೆ. ಮಿಕ್ಸ್ ಮಾಡ್ತಾ ಇದ್ದರೆ ಕೆಳಗೆ ಮೇಲೆ ಆಗುವಾಗ ಮಾಂಸ 2 ಕಡೆ ತಿರುಗಿ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕಾಗಿ. ನೋಡಿ, ಈಗ ಈ ಥರ ಬೇಯ್ತಾ ಇರುವಾಗ ನಾವು ಮಾಡಿರುವಂತಹ ಗ್ರೀನ್ ಮಸಾಲ, ಕೊತ್ತಂಬರಿ, ಪುದೀನ, ಗ್ರೀನ್ ಚಿಲ್ಲಿ, ಈರುಳ್ಳಿ, ಜೀರಿಗೆ, ಅಟ್ಟೆ, ಲವಂಗ ಮತ್ತು ಮೊಗ್ಗು ಇಷ್ಟನ್ನೇ ಚೆಂದ ಗ್ರೈಂಡ್ ಮಾಡ್ಕೊಳ್ಳೋದು. ನಾವು ಟೊಮೆಟೊ ಯೂಸ್ ಮಾಡಿಲ್ಲ ಇಲ್ಲಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋಂಥದ್ದು. ನೋಡಿ, 4 ಕಾಳು ಮೆಣಸು, ಜಾಸ್ತಿ ಹಾಕಿಲ್ಲ ನಾನು. ಕಾಳು ಮೆಣಸು ನಾವು ಪೋರ್ಕ್ ಮಸಾಲೆಗೂ ಸಹ ಯೂಸ್ ಮಾಡಿರ್ತೀವಲ್ಲ, ಅದಕ್ಕಾಗಿ ನಾನು ಕಾಳು ಮೆಣಸು ಹಾಕಿಲ್ಲ. ಅದೇ ಕಡಿಮೆ ಪ್ರಮಾಣದಲ್ಲಿ ಕಾಳು ಮೆಣಸು ಯೂಸ್ ಮಾಡ್ತಾ ಇದ್ದೇನೆ. ಈ ಥರ ಗ್ರೀನ್ ಪೇಸ್ಟ್ ಆಯ್ತಲ್ವಾ. ಈಗ ನೋಡಿ, ಮಾಂಸ ಇಷ್ಟು ಬೆಂದಿದೆ. ಈಗ ಈ ಥರ ಒಂದು ಅರ್ಧಕ್ಕಿಂತ ಜಾಸ್ತಿ ಒಂದು ಕಾಲು ಭಾಗಕ್ಕಿಂತ ಜಾಸ್ತಿ, ಅರ್ಧಕ್ಕಿಂತ ಕಡಿಮೆ ಬೆಂದಿದೆ. ಆ ಟೈಮಲ್ಲಿ ನಾವು ಈ ಗ್ರೀನ್ ಪೇಸ್ಟ್ ಹಾಕ್ಕೋಬೇಕು. ಯಾಕಂದರೆ ಮಾಂಸದಲ್ಲಿ ನೀರಿನಂಶವೂ ಕಡಿಮೆ ಆಗುತ್ತೆ. ಈ ಗ್ರೀನ್ ಪೇಸ್ಟಿನ ಜೊತೆಗೆ ಬೆಂದರೆ ಅದೊಂದು ಫ್ಲೇವರ್ ಕೊಡುತ್ತೆ, ಮತ್ತು ಅದಕ್ಕೆ ಬೇಯೋಕ್ಕೂ ಸಪೋರ್ಟ್ ಸಿಗದಂಗಾಗತ್ತೆ ನೀರು. ಹಾಗಾಗಿ ನೋಡಿ, ಹೀಗೆ ಬೇಯ್ತಾ ಇದೆ ಅಲ್ವಾ. ಈಗ ನಾವು ಇದೊಂದು ಪೌಡರ್ ಮಾಡ್ಕೋಬೇಕು. ಡ್ರೈ ಪೌಡರ್, ಉರಿಯುವಂಥದ್ದೇನು ಬೇಡ. ಮೊಗ್ಗು, ಅಟ್ಟೆ, ಪಲಾವ್ ಎಲೆನ ನಾವು ಹಾಗೇನೆ ಕಟ್ ಮಾಡಿ ಡೈರೆಕ್ಟ್ ಹಾಕುವಂಥದ್ದು. ಬಾಕಿ ಇದನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದು. ನೋಡಿ, ಈ ಥರ ಕುಟ್ಕೋಬೇಕಷ್ಟೆ. ತುಂಬ ನೈಸ್ ಆಗೋದಿಲ್ಲ, ಅಂತೂ ತರಿಯಾಗಿರುತ್ತೆ. ಅದು ಬೇಯಬೇಕಾದ್ರೆ ಬೆಂದು ಪುಡಿ ಆಗಿಬಿಡುತ್ತೆ. ನೋಡಿ, ಈ ಥರ ಕುಟ್ಟಿ ಪುಡಿ ಮಾಡಿಕೊಂಡು ಸ್ವಲ್ಪ ಟೈಮ್ ಹಿಡಿತದೆ. ಪಲಾವ್ ಎಲೆ ಕುಟ್ಟೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ, ಚೂರು ಆಯಿತು. ಅದನ್ನೇ ಡೈರೆಕ್ಟ್ ಆ ಥರನೇ ಹಾಕಿದೆ. ನೋಡಿ, ಈಗ ಇದನ್ನ ಆ್ಯಡ್ ಮಾಡಿಕೊಂಡೆ. 2 kg ಮಾಂಸಕ್ಕೆ 1.5 kg ಅಕ್ಕಿ ತಗೊಂಡಿದ್ದೀನಿ ನಾನು. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ತಗೊಂಡಿದ್ದೇನೆ. ಈಗ ಕೈ ಆಡಿಸ್ತಾ ಇರಬೇಕು. ಮತ್ತು ಬ್ಲ್ಯಾಕ್ ಪೌಡರ್, ನಮ್ಮದು ಇದು ಪೋರ್ಕ್ ಮಸಾಲ ಏನಿದೆ, ಬ್ಲ್ಯಾಕ್ ಪೌಡರ್ ಅದನ್ನು ಹಾಕೋದು. ಇದು ಪೋರ್ಕ್ ಮಸಾಲ ಆ್ಯಡ್ ಮಾಡಿದ್ದಾಯಿತು. ಈಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸೋಣ. ನೋಡಿ, ಈಗ ಇದು ರೆಡಿಯಾಗಿದೆ. ಈಗ ಇಲ್ಲಿ ನಾವು
ತುಪ್ಪದಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು. ಪೋರ್ಕ್ ಬೇಯೋಕ್ಕೆ ತುಂಬ ಟೈಮ್ ಹಿಡಿತದೆ. ಈಗ ಇಲ್ಲಿ ತುಪ್ಪ ಕಾದಿದೆ, ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿಯನ್ನು ಚೆಂದ ರೋಸ್ಟ್ ಮಾಡಬೇಕು. ಎಷ್ಟು ಪ್ರಮಾಣದಲ್ಲಿ ನಮಗೆ ಈರುಳ್ಳಿ ಮ್ಯಾಗ್ನೇಟ್ ಮಾಡೋಕ್ಕೆ ಬೇಕಾಗುತ್ತೆ ಅಷ್ಟನ್ನು ಉಪಯೋಗಿಸ್ಬೋದು. ಒಬ್ಬೊಬ್ಬರಿಗೆ ತುಂಬ ಬೇಕು ಅಂತಿರುತ್ತೆ, ಖುಷಿ ಇರುತ್ತೆ. ಇನ್ನೊಬ್ಬೊಬ್ಬರು ಲೈಟಾಗಿ ಯೂಸ್ ಮಾಡ್ತಾರೆ. ಈ ಥರ ನಿಮಗೆ ನಿಮ್ಮ ಇಷ್ಟ ಪ್ರಕಾರ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ತೊಗೊಳ್ಬೋದು. ನೋಡಿ ಇದೇ ಥರ ಲೈಟಾಗಿ ಫ್ರೈ ಮಾಡ್ಕೊಂಡು ಬರೋದು. ಈಗ ಇದು ರೆಡಿ ಆಗ್ತಾ ಬರ್ತಾ ಇದೆ. ಫೈನಲಿ ಸ್ವಲ್ಪ ಡ್ರೈ ಆಗಬೇಕು. ಇಲ್ಲಿ ಈಗ ನಾವು ಬಿರಿಯಾನಿ ಸೆಟ್ ಮಾಡ್ಕೊಳ್ವಾ, ಲೇಯರ್ ಟೈಪ ದಮ್ ಬಿರಿಯಾನಿ ಮಾಡೋ ಹಾಗೆ. ನೋಡಿ ಅನ್ನ ಹಾಕ್ಕೊಳ್ಳೋದು. ಅನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ನಾವು, ಕುಕ್ಕರಲ್ಲಿ ಮಾಡ್ಕೊಂಡಿದ್ದು ಅನ್ನ. ಸೊ ನೀವು ಅನ್ನ ಬೇಕಾದರೂ ಬಸ್ದು ಮಾಡ್ಕೋಬೋದು. ನಾವು ಈ ಥರ ಫುಲ್ ಬೆಂದ ಅನ್ನನ ಹಾಕಿರೋದು ಕುಕ್ಕರಲ್ಲಿ. ಬಾಸ್ಮತಿ ರೈಸ್ ಹಾಕಿದ್ದು ನಾವು ಈ ಥರ. ನೋಡಿ ಹೀಗೆ ಒಂದು ಲೇಯರ ಕೊತ್ತಂಬರಿ ಸೊಪ್ಪು, ಮತ್ತು ನಾವು ಈರುಳ್ಳಿ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋದು. ಪುನಃ ಒಂದು ಸ್ಟೆಪ್ ಅನ್ನ ಹಾಕ್ಕೊಳ್ಳೋದು. ನಮಗೆ ಈ ಥರ ಎಷ್ಟು ಲೇಯರ್ ಬೇಕಾದರೂ ಹಾಕ್ಕೋಬೋದು. ಒಲೆಯಲ್ಲಿ ಮಾಡಿ ಕೆಂಡ ಇಡೋದಾದರೆ ತುಂಬ ಚೆಂದ, ದೊಡ್ಡ ಪಾತ್ರೆಯಲ್ಲಿ ಮಾಡ್ಬೋದು. ನಾವು ಸ್ಟವ್ವಲ್ಲಿ ಮಾಡಿದ್ದು, ಆದರೂ ಇಷ್ಟು ಮಾಡಿದ್ದೀವಿ ನಾವು. ಇದೀಗ ರೆಡಿ ಆಯಿತು. ಇದು ನೋಡಿ ರೊಟ್ಟಿ ಮಾಡುವ ಕಬ್ಬಿಣದ ಕಾವಲಿ, ಅದನ್ನ ಬಿಸಿಗಿಟ್ಕೊಂಡಿದ್ದೇನೆ. ಈಚೆ ಈಗ ಇದಕ್ಕೆ ಹಾಲು ಮತ್ತು ಫುಡ್ ಕಲರ್, ಕೇಸರಿ ಕಲರ್ ಇರ್ಬೋದು, ಅಲ್ಲ ಫುಡ್ ಆರೆಂಜ್ ಕಲರ್ ಇರ್ಬೋದು. ನಾವು ಸ್ವಲ್ಪ ಅರಿಶಿನ ಪೌಡರ್ ಮತ್ತು ಇದು ರೆಡ್ ಕಲರ್, ಆರೆಂಜ್ ಕಲರ್ ಫುಡ್ ಕಲರ್ ಆ್ಯಡ್ ಮಾಡಿ ಅದನ್ನು ಹೀಗೆ ಒಂದೊಂದು ಲೇಯರಲ್ಲಿ ಇದು ಮಾಡ್ತಾಯಿದ್ದೇವೆ. ಈಗ ಇದನ್ನು ಮುಚ್ಚಿಟ್ಟು, ಈ ಕಾವಲಿ ಕಾದಿದೆ, ಫುಲ್ ಹೀಟಾಗಿದೆ ಅದು. ಅದ್ರ ಮೇಲೆ ಈ ಪಾತ್ರೆ ಇಟ್ಟು ನೋಡಿ ಒಂದು ತಟ್ಟೆ ಮುಚ್ಚಿ ಅದ್ರ ಮೇಲೆ ಕುದಿಯುವ ನೀರನ್ನು ಇಟ್ಟಿದ್ದೀವಿ ನಾವು. ಅಂದರೆ ನಮಗೆ ಕೆಂಡದ ಪ್ರೋಸೆಸ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಈ ರೀತಿ ಮಾಡಿದ್ದೀವಿ ನಾವು. ಸ್ಟವ್ವಲ್ಲಿ ಮಾಡೋರಿಗಿದೆ ಈಸಿ ಆಗುತ್ತೆ. 10ರಿಂದ 20 ನಿಮಿಷಗಳ ಕಾಲ ಈ ಥರ ಇಂಗಲಿಕ್ಕೆ ಬಿಡೋದು. ನೆಕ್ಸ್ಟ್ ರೆಡಿ ಟು ಸರ್ವ್ ಅಷ್ಟೇ ಪ್ರೋಸೆಸ್. ನೋಡಿ ಈಗ ರೆಡಿಯಾಗಿದೆ. ಈ ಥರ ಫೈನಲಿ ನಮ್ಮದು ಪೋರ್ಕ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು. ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರ್ ಪರಿಮಳ ಬರ್ತಾ ಇದೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ, ಸೂಪರಾಗಿರುತ್ತೆ.